ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕ ಬಾಂಧವರೇ, ಕೇಳುಗರೆ, ಸಹೃದಯ ಸಹೋದರ ಸಹೋದರಿಯರೇ, ಹಲವಾರು ದಿವಸಗಳ ವಿರಾಮದ ನಂತರ ಮತ್ತೊಮ್ಮೆ ವೀಕ್ಷಕರಾದ ನಿಮ್ಮ ಮುಂದೆ ಬಂದಿದ್ದೇನೆ. ಅಥವಾ ಪವಿತ್ರ ರಮಲಾನ್ ತಿಂಗಳು ನಮಗೆ ಆಗಮನವಾಗಿ ಹಲವು ದಿವಸಗಳು ಈಗಾಗಲೇ ಕಳೆದು ಹೋಗಿದೆ. ರಮಲಾನ್ ತಿಂಗಳು ಎನ್ನುವಾಗ ಹಲವು ಸಂಘಟನೆಗಳು, ಮೊಹಲ್ಲಾಗಳು, ಸಂಸ್ಥೆಗಳು, ಇನ್ನಿತರ ವ್ಯಕ್ತಿಗಳಾಗಿ ಕೂಡ ರಂಜಾನ್ ಕಿಟ್ಗಳನ್ನು ಬಡ ಬಗ್ಗರಿಗೆ, ನಿರ್ಗತಿಗರಿಗೆ ವಿತರಿಸುತ್ತಿದ್ದಾರೆ. ರಮಲಾನ್ ಕಿಟ್ ನೀಡುವುದು ಎನ್ನುವುದು ಅತ್ಯಂತ ಒಂದು ಉತ್ತಮವಾದ ಕಾರ್ಯವಾಗಿದೆ. ನಮಗೆ ಗೊತ್ತಿರಬಹುದು, ಸುನ್ನತಾದ ಸ್ವದಕ ದಾನ ಧರ್ಮ ಎನ್ನುವುದು ಪವಿತ್ರ ಇಸ್ಲಾಂನಲ್ಲಿ ಧಾರಾಳವಾದ ಪುಣ್ಯ ಸಿಗುವಂತಹ, ಪ್ರತಿಫಲ ಸಿಗುವಂತಹ ಕಾರ್ಯವಾಗಿದೆ. ರಮಲಾನ್ ತಿಂಗಳು ಅಲ್ಲದ ಸಮಯದಲ್ಲಿ ಸುನ್ನತ್ತಾದ ದಾನ ಧರ್ಮಕ್ಕೆ ಹಲವಾರು ಪ್ರತಿಫಲ ಸಿಗುವುದು ಎಂದಾದರೆ, ಪುಣ್ಯಗಳಿಗೆ 70, 700, 7,000 ದುಪ್ಪಟ್ಟು ಪ್ರತಿಫಲ ಸಿಗುವಂತಹ ಪವಿತ್ರ ರಮಲಾನ್ ತಿಂಗಳ ಇಂತಹ ಸಂದರ್ಭಗಳಲ್ಲಿ ಸುನ್ನತ್ತಾದ ಸ್ವದಕ ನೀಡಿದರೆ, ದಾನ ಧರ್ಮ ನೀಡಿದರೆ, ರಮಲಾನ್ ಕಿಟ್ನಂತಹ ವಿಚಾರಗಳನ್ನು ಬಡ ಬಗ್ಗರಿಗೆ ನೀಡುವುದಾದರೆ ಅದಕ್ಕೆ ದುಪ್ಪಟ್ಟು ಪ್ರತಿಫಲ ನಮಗೆ ಸಿಗುವುದರಲ್ಲಿ ಸಂಶಯವಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶಅಬಾನ್ ತಿಂಗಳ ಕೊನೆಯ ದಿನದಲ್ಲಿ ನಡೆಸಿದಂತಹ ಒಂದು ಪ್ರೌಢೋಜ್ವಲ ಭಾಷಣದಲ್ಲಿ ಹೇಳಿದಂತಹ ಒಂದು ವಿಚಾರವಿದೆ. ವಶಹರುಲ್ ಮುವಾಸಾತ್, ಈ ಪವಿತ್ರ ರಮಲಾನ್ ತಿಂಗಳೆಂದರೆ ಪರಸ್ಪರ ಸಹಾಯ ಸಹಕಾರ ಮಾಡಬೇಕಾದ, ಸಾಂತ್ವನ ಕಾರ್ಯಚಟುವಟಿಕೆ ಮಾಡಬೇಕಾದ, ನಮ್ಮಲ್ಲಿ ಬಡ ಬಗ್ಗರಿಗೆ, ನಿರ್ಗತಿಕರಿಗೆ ಏನಾದರೂ ಕೊಟ್ಟು ಅವರ ಆಹಾರ ಪಾನೀಯಗಳಿಗೆ, ಅವರ ಆರ್ಥಿಕ ವಿಚಾರಗಳಿಗೆ ಪರಸ್ಪರ ಸಹಾಯ ಸಹಕಾರ ಮಾಡಬೇಕಾದ ತಿಂಗಳಾಗಿದೆ ಪವಿತ್ರವಾದ ರಮಲಾನ್ ತಿಂಗಳು ಎಂದು ಈ ತಿಂಗಳ ಕುರಿತು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಣ್ಣಿಸುತ್ತಾರೆ. ಪ್ರೀತಿಯ ವೀಕ್ಷಕ ಬಾಂಧವರೇ, ರಮಜಾನ್ ಕಿಟ್ ಅನ್ನು ನಾವು ಸಂಘಟನಾ ಪರವಾಗಿ ಅಥವಾ ಸಂಸ್ಥೆಗಳು ವ್ಯಕ್ತಿಪರವಾಗಿ ನಿರ್ಗತಿಗರಿಗೆ ನೀಡುವಾಗ ನಾವು ನೀಡುವುದು ಅತ್ಯಂತ ಕಡು ಬಡವರಿಗೆ ಆಗಿದೆ. ಇಲ್ಲಿ ನಾವು ಹೆಚ್ಚಾಗಿ ಅರ್ಥೈಸಬೇಕಾದಂತಹ ಒಂದು ವಿಚಾರವಿದೆ. ರಂಜಾನ್ ಕಿಟ್ ಅನ್ನು ನಾವು ಅತ್ಯಂತ ಕಡು ಬಡವರಿಗೆ ನೀಡುವಾಗ ಅವರಿಗಿಂತಲೂ ಕಷ್ಟವಿರುವ, ಅವರಿಗೆ ಕೆಲವೊಮ್ಮೆ ದಿನಗೂಲಿ ಕೆಲಸವಿರಬಹುದು, ದಿನನಿತ್ಯ ಕೆಲಸವಿರುವ ಜನರಿರಬಹುದು. ಆದರೂ ಕೂಡ ಎಷ್ಟು ದುಡಿದರೂ ಕೂಡ ತಮ್ಮ ಖರ್ಚಿಗೆ ಸಾಲಲು ಸಾಧ್ಯವಾಗದ ಮಧ್ಯಮ ವರ್ಗದಂತಹ ಕೆಲವು ವಿಭಾಗಗಳು ನಮ್ಮೂರಿನಲ್ಲಿದ್ದಾರೆ. ಅವರನ್ನು ನಾವು ಪ್ರತ್ಯೇಕವಾಗಿ ಪರಿಗಣಿಸಿ ಅವರ ಕೆಲವೊಂದು ಹೆಸರುಗಳನ್ನು ಪ್ರತ್ಯೇಕ ಲಿಸ್ಟ್ ಮಾಡಿ ಅವರಿಗೆ ಇಂತಹ ರಂಜಾನ್ ಕಿಟ್ ತಲುಪಿದೆಯೋ ಎಂಬುದನ್ನು ನಾವು ಅರ್ಥ ಮಾಡಿ ಅವರ ಮನೆಗೂ ಕೂಡ ರಂಜಾನ್ ಕಿಟ್ ಅನ್ನು ತಲುಪಿಸಬೇಕಾಗಿದೆ. ಪವಿತ್ರ ಇಸ್ಲಾಂ ಧರ್ಮದಲ್ಲಿ 3ನೇ ಆಧಾರ ಸ್ತಂಭವಾದ ಜಕಾತ್ ಕೊಡುವುದು ಕಡ್ಡಾಯ ಜಕಾತ್. ಈ ಕಡ್ಡಾಯ ಜಕಾತ್ ಕೊಡಲು ಅರ್ಹತೆ ಇರುವ, ಅವಕಾಶವಿರುವ 8 ವಿಭಾಗ ಜನರಿದ್ದಾರೆ. ಅವರಲ್ಲಿ ಪ್ರಧಾನವಾಗಿ 2 ವಿಭಾಗವನ್ನು ಕರ್ಮಶಾಸ್ತ್ರ ವಿದ್ವಾಂಸರು ನಮಗೆ ಪರಿಚಯಿಸಿಕೊಡುತ್ತಾರೆ. ಅವರಲ್ಲಿ ಒಬ್ಬರು ಫಕೀರ್ ಎಂಬುದು, ನಮ್ಮ ಊರಿನಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣಲ್ಪಡುವವರಾಗಿರಬಹುದು. ಫಕೀರ್ ಎಂಬುದು ಹುವ ಮನ್ ಲೈಸ ಲಹು ಮಾಲುನ್ ವಲಾ ಕಸ್ಬುನ್ ಲಾಯಿಕುನ್ ಯಕಆನಿ ಮೌಕಿಅನ್ ಮಿನ್ ಕಿಫಾಯತಿಹಿ ವಕಿಫಾಯತಿ ಮಮೂನಿಹಿ. ಸರಿಯಾಗಿ ದಿನನಿತ್ಯ ಕೆಲಸವಿಲ್ಲದ ಒಂದು ವಿಭಾಗ ಹಾಗೂ ಅವರ ಕುಟುಂಬಕ್ಕೆ ಬೇಕಾದ ಖರ್ಚಿಗೆ ಸಾಲದ ಒಂದು ವಿಭಾಗ. ಅದಾಗಿದೆ ನಮ್ಮ ಊರಿನಲ್ಲಿ ಕಾಣುವ ಕಡು ಬಡವರು ಎಂದು ಹೇಳುವ ಫಕೀರರು. ಅವರಿಗೆ ನಾವೆಲ್ಲ ವರ್ಷ ಅತ್ಯಂತ ಹೆಚ್ಚಾಗಿ ಅವರ ಹೆಸರನ್ನು ನಮೂದಿಸಿ ಅವರಿಗೆ ಪ್ರತ್ಯೇಕವಾಗಿ ರಂಜಾನ್ ಕಿಟ್ ಅನ್ನು ನಾವು ತಲುಪಿಸುತ್ತಿದ್ದೇವೆ. ಆದರೆ ನಮ್ಮೂರಿನಲ್ಲಿ ಮಿಸ್ಕೀನ್ ಎಂಬ ಒಂದು ವಿಭಾಗವಿದೆ. ಅವರನ್ನು ಕೂಡ ನಾವು ಪ್ರತ್ಯೇಕವಾಗಿ ಪರಿಗಣಿಸಬೇಕು. ಅಲ್ ಮಿಸ್ಕೀನು ಹುವ ಮನ್ ಕದರ ಅಲಾ ಮಾಲಿನ್ ಔ ಕಸ್ಬಿನ್ ಯಕೌ ಮೌಕಿಅನ್ ಮಿನ್ ಕಿಫಾಯತಿಹಿ ವಕಿಫಾಯತಿ ಮಮೂನಿಹಿ. ಮಿಸ್ಕೀನ್ ಎಂಬ ವಿಭಾಗಕ್ಕೆ ದಿನಗೂಲಿ ಕೆಲಸವಿರಬಹುದು. ಅವರು ದಿನನಿತ್ಯ ಯಾವುದಾದರೊಂದು ದುಡಿಮೆಯನ್ನು ನಡೆಸುವವರಾಗಿರಬಹುದು. ಆದರೆ ವಲಾಕಿನ್ ಲಾ ಯಕ್ಫಿಹಿ, ಎಷ್ಟು ದುಡಿದರೂ ಕೂಡ ಅವರ ಖರ್ಚಿಗೆ ಆ ಒಂದು ದುಡಿಮೆ ಸಾಕಾಗುವುದಿಲ್ಲ. ತಲೆಗೆ ಒಂದು ಹೊದಿಕೆಯನ್ನು ಹಾಸಿ ಮಲಗುವುದಾದರೆ ಅದು ಕಾಲಿಗೆ ತಲುಪುವುದಿಲ್ಲ, ಕಾಲಿಗೆ ಹಾಸಿ ಮಲಗುವುದಾದರೆ ಅದು ತಲೆಗೆ ತಲುಪುವುದಿಲ್ಲ ಎಂಬ ಒಂದು ಮಾತು ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರು ಹೇಳುವುದಿದೆ. ಆ ರೂಪದಲ್ಲಿ ಎಷ್ಟು ದುಡಿದರೂ ಕೂಡ ತಮಗೆ ಖರ್ಚಿಗೆ ಸಾಕಾಗದ ಒಂದು ವಿಭಾಗ ಮಧ್ಯಮ ವರ್ಗದವರು ಮಿಸ್ಕೀನ್ಗಳು ಎಂಬ
ವಿಭಾಗ ನಮ್ಮೂರಿನಲ್ಲಿ ಇಂದು ವ್ಯಾಪಕವಾಗಿದೆ. ಅವರನ್ನೂ ಕೂಡ ನಾವು ಪರಿಗಣಿಸಿ ಈ ವರ್ಷದ ರಂಜಾನ್ ಕಿಟ್ ಅನ್ನು, ಅದೇ ರೂಪದಲ್ಲಿ ಇನ್ನು ಬರುವ ಎಲ್ಲಾ ವರ್ಷಗಳಲ್ಲಿ ದಾನಿಗಳು, ಕೋಟ್ಯಾಧಿಪತಿಗಳು, ರಂಜಾನ್ ಕಿಟ್ ನೀಡಲು ಇಚ್ಛಿಸುವವರು ಕಡು ಬಡವರನ್ನು ಮಾತ್ರ ಪರಿಗಣಿಸದೆ ನಮ್ಮೂರಿನ ಮಧ್ಯಮ ವರ್ಗದವರನ್ನು ಕೂಡ ನಾವು ಪರಿಗಣಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರಾರ್ಥನೆಗಳಲ್ಲಿ ಕಾಣಬಹುದು. ಇಂತಹ ಕಷ್ಟದಲ್ಲಿರುವ ವಿಭಾಗವನ್ನು ಸೂಚಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಆ ಮಾಡಿದ್ದಾರೆ. ಅಲ್ಲಾಹುಮ್ಮ ಅಹೀನಿ ಮಿಸ್ಕೀನನ್ ವ ಅಮಿತ್ನಿ ಮಿಸ್ಕೀನನ್ ವಹ್ಶುರ್ನಿ ಫಿ ಜುಮ್ರತಿಲ್ ಮಸಾಕೀನ್. ರಬ್ಬೆ, ನನ್ನನ್ನು ಒಂದು ಮಿಸ್ಕೀನಾಗಿ ಜೀವನ ನಡೆಸಿ, ಅದೇ ರೂಪದಲ್ಲಿ ಮಿಸ್ಕೀನನಾಗಿ ಮರಣ ಹೊಂದಿಸಿ, ಮಿಸ್ಕೀನರೊಂದಿಗೆ ಅಥವಾ ಇಂತಹ ಹಲವಾರು ಕಷ್ಟಗಳಲ್ಲಿರುವ ಮಧ್ಯಮ ವರ್ಗದಂತಹ ಒಂದು ವಿಭಾಗದೊಂದಿಗೆ ನನ್ನನ್ನು ನೀನು ನಾಳೆ ಭಯಾನಕ ಲೋಕವಾದ ಮಹ್ಶರ ಲೋಕದಲ್ಲಿ ಒಂದುಗೂಡಿಸಬೇಕು ಎಂಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾರ್ಥನೆ ಇದೆ. ಆದುದರಿಂದ ಸುನ್ನತ್ತಾದ ಸ್ವದಕ್ಕದ ಮಹತ್ವವನ್ನು ಅರಿತುಕೊಂಡೇ ರಂಜಾನ್ ಕಿಟ್ಗಳನ್ನು ಕಡು ಬಡವರಿಗೆ ನೀಡುವುದರೊಂದಿಗೆ ಮಧ್ಯಮ ವರ್ಗದವರನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ನಾವು ನೀಡಬೇಕಾಗಿದೆ. ಪವಿತ್ರ ಕುರ್ಆನ್ ಸೂರತು ಆಲು ಇಮ್ರಾನ್ನ 134ನೇ ಸೂಕ್ತದಲ್ಲಿ ಆಯತ್ತಿನಲ್ಲಿ ಹೇಳುವುದಾಗಿ ಕಾಣಬಹುದು. ಅಲ್ಲದೀನ ಯುಂಫಿಕೂನ ಫಿಸ್ಸರ್ರಾಇ ವಲ್ಲರ್ರಾಇ ವಲ್ ಕಾಲಿಮೀನಲ್ ಗೈಲ ವಲ್ ಆಫೀನ ಅನಿನ್ ನಾಸಿ ವಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ಸಂತೋಷ ವೇಳೆಗಳಲ್ಲಿ, ವಿಪತ್ತು ವೇಳೆಗಳಲ್ಲಿ, ಕಷ್ಟದ ವೇಳೆಗಳಲ್ಲಿ ಸಹಾಯ ಸಹಕಾರ ಮಾಡುವವರು, ದಾನ ನೀಡುವವರು, ಅವರನ್ನು ಅಲ್ಲಾಹನು ಇಷ್ಟಪಟ್ಟಿದ್ದಾನೆ ಎಂದು ಕುರ್ಆನ್ ನಮಗೆ ದಾನ ನೀಡಲು, ಇಂತಹ ರಂಜಾನ್ ಕಿಟ್ಗಳ ಮೂಲಕ ಬಡಬಗ್ಗರನ್ನು ಪ್ರತ್ಯೇಕವಾಗಿ ಪ್ರೋತ್ಸಾಹಿಸಲು, ಅವರಿಗೆ ದಾನ ನೀಡಲು ಕುರ್ಆನ್ ನಮಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಇನ್ನ ಸ್ವದಕತ ಲತುತ್ಫಿಉ ಗಲಬರ್ ರಬ್ಬಿ ವ ತದ್ಫഉ ಮೀತತಸ್ಸು. ಅಂದರೆ ಈ ದಾನ ಧರ್ಮ ಎನ್ನುವುದು ಅದು ಅಲ್ಲಾಹನ ಕೋಪವನ್ನು ಕಡಿಮೆಗೊಳಿಸುತ್ತದೆ ಎಂದು ಮಾತ್ರವಲ್ಲ, ಅಲ್ಲಾಹನ ಕೋಪವನ್ನು ತಣಿಸುತ್ತದೆ ಎಂದು ಮಾತ್ರವಲ್ಲ, ಅಪಘಾತ ಮರಣಗಳಿಂದ, ವಿಪತ್ತಿನ ಮರಣಗಳಿಂದ ಈ ಒಂದು ದಾನ ಧರ್ಮಗಳು ನಮ್ಮನ್ನು ಕಾಪಾಡುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಮಾತನ್ನು ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ಅವರ ಜಾಮಿಅ ತುರ್ಮುದಿ ಎಂಬ ಗ್ರಂಥದಲ್ಲಿ ವರದಿ ಮಾಡುತ್ತಾರೆ. ಅದೇ ರೂಪದಲ್ಲಿ ಇಮಾಮ್ ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ಹೇಳಿದಂತಹ ಒಂದು ಮಾತು ಅತ್-ತಬ್ಸಿರ ಎಂಬ ಗ್ರಂಥದಲ್ಲಿ ಕಾಣಬಹುದು. ಬಲಗನಿ ಅನ್ನದಾಲಿಕ ತದುಫೌ ಮೀತತಸ್ಸು. ನನಗೆ ಒಂದು ವಿಷಯ ಮಹಾತ್ಮರಿಂದ ತಲುಪಿದೆ, ಅದೇನೆಂದರೆ ಈ ಸ್ವದಕ ನೀಡುವುದರಿಂದ ಕೆಟ್ಟ ಮರಣಗಳಿಂದ, ಅಪಘಾತ ರೂಪದಲ್ಲಿ ಮರಣ ಹೊಂದುವುದರಿಂದ, ವಿಪತ್ತಿನ ಮರಣಗಳಿಂದ ರಕ್ಷೆಯನ್ನು ಪಡೆಯಬಹುದು ಎಂಬ ರೂಪದಲ್ಲಿ ದಾನ ಧರ್ಮದ ಮಹತ್ವವನ್ನು ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ನಮಗೆ ವಿವರಿಸಿಕೊಡುತ್ತಾರೆ. ಆದುದರಿಂದ ಈ ಮಾತುಗಳನ್ನು ಕೇಳುವ ಪ್ರೀತಿಯ ವೀಕ್ಷಕರು, ನಮ್ಮ ಊರಿನಲ್ಲಿ ಸಂಘಟನಾ ಪರವಾಗಿ, ಮೊಹಲ್ಲಾಗಳಲ್ಲಿ ವ್ಯಕ್ತಿಪರವಾಗಿ ಯಾರಾದರೂ ಈ ರೂಪದಲ್ಲಿ ರಂಜಾನ್ ಕಿಟ್ ಕೊಡುವವರಿದ್ದರೆ ಅವರಲ್ಲಿ ಪ್ರತ್ಯೇಕವಾಗಿ ನಾವು ಸೂಚನೆ ಮಾಡಬೇಕು. ಬಡವರನ್ನು ಮಾತ್ರ ನಾವು ಪರಿಗಣಿಸದೆ ನಮ್ಮೂರಿನ ಮಧ್ಯಮ ವರ್ಗದವರನ್ನು ಕೂಡ ಪರಿಗಣಿಸಿ ಈ ವರ್ಷದ ರಂಜಾನ್ ಕಿಟ್ ಅನ್ನು ಕೊಡಬೇಕು. ಅಲ್ಲಾಹನು ಆ ರೂಪದಲ್ಲಿ ಅರ್ಹರಿಗೆ, ಅವಕಾಶ ಹೊಂದಿದವರಿಗೆ ರಂಜಾನ್ ಕಿಟ್ ನೀಡಿ ವಿಜಯ ಹೊಂದುವ ಉತ್ತಮ ವಿಶ್ವಾಸಿಗಳ ಸಾಲಿನಲ್ಲಿ ನಮ್ಮೆಲ್ಲರನ್ನು ಅಲ್ಲಾಹನು ಸೇರಿಸಿ ಅನುಗ್ರಹಿಸಲಿ. ಈ ಪವಿತ್ರ ರಮಲಾನ್ ಅಲ್ಲಾಹನು ನಮಗೆ ಅನುಕೂಲವಾಗಿ ಸಾಕ್ಷಿ ನೀಡುವಂತೆ ಮಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ಇನ್ನಷ್ಟು ಹಲವಾರು ಉತ್ತಮ ಮಾಹಿತಿಗಳೊಂದಿಗೆ ಪವಿತ್ರ ರಮಲಾನ್ ನಲ್ಲಿ ನಾವು ನಿಮ್ಮ ವೀಕ್ಷಕರಾದ ನಿಮ್ಮ ಮುಂದೆ ಬರಲಿದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.